ಎಲ್ಲ ಸಮುದಾಯದ ಮುಖಂಡರುಗಳು ಸಾಮಾನ್ಯ ಶ್ರೀ ರಹೀಂ ಖಾನ್ ಅವರ ವಿಷಯದಾಗ ಮತ್ತು ಅವ್ರ ಪರವಾಗಿ ಅಪಾರ ಪ್ರೀತಿ ಇಟ್ಕೊಂಡು ತಮ್ಮ ಒತ್ತಾಯ ಸರ್ಕಾರಕ್ಕೆ ಮಾಡಿದ್ದಾರೆ. ಈ ನಮ್ಮ ಬೀದರ್ ಜಿಲ್ಲೆಗೆ 2ನೇ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿರೋ ಸಲುವಾಗಿ ನಮ್ಮ ಬೀದರ್ ಜಿಲ್ಲೆ ಎಲ್ಲರ ನಾಗರಿಕರ ವತಿಯಿಂದ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸುತ್ತೇವೆ. ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸುವಂಥ ಕೆಲಸ ಈ ಕಲ್ಯಾಣ ಕರ್ನಾಟಕದಲ್ಲಿ ಆಗಿದೆ. ಸಂಸದರಾಗಿರ್ಬೋದು, MLAಗಳಾಗಿರ್ಬೋದು, ಅತಿ ಹೆಚ್ಚಿನ ಒಂದು ಸಂಖ್ಯೆ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿದ್ದೀವಿ. ಜೊತೆಯಲ್ಲೇ ಈಗ ನಮ್ಮ ಬೀದರ್ ಭಾಗದಲ್ಲಿ 2009ರಿಂದ ನಿರಂತರವಾಗಿ ನಮ್ಮ ರಹೀಂ ಖಾನ್ ಸಾಹೇಬರು ಗೆಲ್ಕೊತಾ ಬಂದು ಸಾಮಾಜಿಕ ಕೆಲಸಗಳು ಮತ್ತು ಬೀದರ್ ನಗರದ ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ. ಇನ್ನು 3 ವರ್ಷದ ಅವಧಿಯಲ್ಲಿ ಸುಮಾರು ಕೋಟಿ ಅಂದರೆ ಸುಮಾರು 1,000 ಕೋಟಿ ಮೇಲ್ಪಟ್ಟು ಗ್ರ್ಯಾಂಟ್ ತಂದು ಈ ನಗರ ಮತ್ತು ಬೀದರ್ ಜಿಲ್ಲೆಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇನ್ನೂ ಕೆಲಸಗಳು ಪ್ರಗತಿಯಲ್ಲಿವೆ. ಇನ್ನೂ ಕೆಲಸಗಳು ಕೆಲವು ಆರಂಭವಾಗಿವೆ, ಇನ್ನೂ ಸ್ವಲ್ಪ ಆರಂಭ ಆಗಬೇಕಾಗಿದೆ. ಈಗ ನಮ್ಮದು ಏನು ಸರ್ಕಾರದ ಒತ್ತಾಯ ಏನಪ್ಪ ಅಂದ್ರೆ, ಅಲ್ಪಸಂಖ್ಯಾತರ ಒಂದು ಓಟಿದೆ ಅಥವಾ ಅಲ್ಪಸಂಖ್ಯಾತರ ಗುಂಪಿದೆ, ಅದು ಗಮನಕ್ಕೆ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕದಾಗ ಅಲ್ಪಸಂಖ್ಯಾತರ ವಿಷಯ ಬಂದಾಗ ನಮ್ಮ ರಹೀಂ ಖಾನ್ ಸಾಹೇಬ್ರಿಗೆ ನೀವು ಮಂತ್ರಿಮಂಡಲ ತಗೋಬೇಕಾಗಿ ಇಡೀ ನಮ್ಮ ಬೀದರ್ ಅವ್ರ ಕ್ಷೇತ್ರವೇ ಆಗಿರ್ಬೋದು ಮತ್ತು ಬೀದರ್ ಜಿಲ್ಲೆಯಿಂದಲೂ ಕೂಡ ನಾವು ಈ ಒಂದು ಪತ್ರಿಕೆ ಮುಖಾಂತರ, ಈ ಒಂದು ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರದಾಗ 3 ವರ್ಷದ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಸಾಹೇಬರು ಜೋಡೆತ್ತಿನವು ಯಾವ ಟೈಪ್ ಜೋಡೆತ್ತುಗಳು ಇರ್ತವೆ ಆ ಟೈಪ್ ತುಂಬ ಶ್ರಮ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಅಭಿವೃದ್ಧಿ ಒಂದು ಮಾಡುವಂಥ ಮೂಲಕ ಎಲ್ಲ ಸಮಾಜದ ಎಲ್ಲ ಜನರಿಗೆ, ಎಲ್ಲ ಸಮಾಜದ ವರ್ಗಗಳಿಗೆ ಮೇಲಂತೂ ಎಲ್ಲ ಕೆಲಸ ಇಬ್ಬರು ಕೂಡ ಮಾಡಿದ್ದಾರೆ. ಅದೇ ರೀತಿ ಮುಂದೂ ಕೂಡ ಈಗ ನಮ್ಮ ಈಶ್ವರ್ ಖಂಡ್ರೆ ಜೊತೆಯಲ್ಲೇ ರಹೀಂ ಖಾನ್ ಸಾಹೇಬ್ರನ್ನು ಕೂಡ ಸಚಿವ ಸಂಪುಟದಲ್ಲಿ ತಗೋಬೇಕಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಈಗ ನೂತನವಾಗಿ ಮುಖ್ಯಮಂತ್ರಿಯಾಗಿರುವ ಸನ್ಮಾನ್ಯ ಶ್ರೀ DK ಶಿವಕುಮಾರ್, ಹಿಂದಿನ ಮುಖ್ಯಮಂತ್ರಿಯಾಗಿರುವ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಈ ನಮ್ಮದೆಲ್ಲರ ವತಿಯಿಂದ ನಾವು ಈ ಮೂಲಕ ಒತ್ತಾಯ ಮಾಡ್ಕೋತೀವಿ.